ಹಲೋ ಮೈ ಡಿಯರ್ ಫ್ಯಾಮಿಲಿ, ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಸಾಂಬಾರ್ ಮತ್ತು ಚಿಕನ್ ಬಸ್ಸಾಂಬಾರ್ ರೆಸಿಪಿನ ಯಾವ ಥರ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ನನ್ನ ಚಾನಲಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಈ ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ ಒಂದು ಮೀಡಿಯಮ್ ಸೈಜು 2 ಈರುಳ್ಳಿನ ತಗೊಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕುವಷ್ಟು ದಪ್ಪ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಾದ ನಂತರ ಒಂದು 4ರಿಂದ 5 ಆಗೋಷ್ಟು ಮೆಣಸಿನಕಾಯಿನೂ ಸಹ ಮಿಕ್ಸರ್ ಜಾರ್ಗೆ ಹಾಕ್ಲಿಕ್ಕೆ ಅದನ್ನು ಸಹ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನಂತರ ಒಂದು ಗಿಡ್ಡೆ ಬೆಳ್ಳುಳ್ಳಿನೂ ಸಹ ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. 1.5 ಇಂಚ್ ಆಗೋಷ್ಟು ಶುಂಠಿನೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ ಕಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಈ ಎಲ್ಲ ಐಟಮನ್ನು ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡು ನಂತರ ಇದನ್ನೆಲ್ಲದನ್ನು ಸಹ ಮಿಕ್ಸರ್ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಸಹ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿದ ನಂತರ ಇದಕ್ಕೆ ಇವಾಗ ನೆಕ್ಸ್ಟ್ ನಾವು 1 ಪೀಸ್ ಆಗೋಷ್ಟು ಚಕ್ಕೆ ಅಥವಾ 1.5 ಪೀಸ್ ಆಗೋಷ್ಟು ಸ್ವಲ್ಪ ಚಕ್ಕೆ, ಒಂದು 10 ಕಾಳು ಆಗೋಷ್ಟು ಮೆಣಸು, ಒಂದು 3ರಿಂದ 4 ಆಗೋಷ್ಟು ಲವಂಗನ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಬಿಟ್ಟು ಇದನ್ನೆಲ್ಲದನ್ನು ಒಂದು ಸ್ವಲ್ಪ ಅರಿಶಿಣ ಇದನ್ನೆಲ್ಲದಕ್ಕೂ ನೀರು ಹಾಕೊಬಿಟ್ಟು ಸಣ್ಣದಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಸಾಲೆನೂ ಸಹ ಈವನ್ನಾಗಿ ಪೇಸ್ಟ್ ಆಗಿದೆ. ನಂತರ ಇನ್ನೊಂದು ಮಸಾಲೆ ರುಬ್ಲಿಕ್ಕೆ ಸ್ವಲ್ಪ ಕಾಯಿ ಮತ್ತು ಒಂದು 2 ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೆಟೊ ಇದನ್ನು ಸಹ ಕಾಯೊಟ್ಟಿಗೆ ಸೇರಿಸಿ ಒಂದು ಮಸಾಲೆ ರುಬ್ಲಿಕ್ಕೆ ನಾನು ಈ ಟೊಮೆಟೊನೂ ಸಹ ಕಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇದೆಲ್ಲದನ್ನು ಸಹ ಇದಕ್ಕೆ 1.5 ಪೀಸ್ ಆಗೋಷ್ಟು ಚಕ್ಕೆನೂ ಸಹ ಆ್ಯಡ್ ಮಾಡ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಕಾಯಿ, ಸ್ವಲ್ಪ ಚಕ್ಕೆ ಇದನ್ನೆಲ್ಲದನ್ನು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಡಲೆನೂ ಸಹ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಸಾಂಬಾರು ಥಿಕ್ನೆಸ್ಸಿಗೋಸ್ಕರ. ಇದಕ್ಕೆ ರುಬ್ಲಿಕ್ಕೆ ಇರೋ ಅವಶ್ಯಕತೆ ಇರೋ ಅಷ್ಟು ನೀರನ್ನು ಸೇರಿಸ್ಕೊಬಿಟ್ಟು ಇದನ್ನು ಸಹ ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಇವು ನೀವು ನೋಡ್ತಾ ಇರ್ಬೋದು 2 ಮಸಾಲೆಗಳು ನನಗೆ ರೆಡಿಯಾಗಿದೆ. ಈ 2 ಮಸಾಲೆ ರೆಡಿ ಆದರೆ ಒಂದು 15 ಮಿನಿಟ್ಸಲ್ಲಿ ನನಗೆ ಸಾಂಬಾರು ಅನ್ನೋದು ರೆಡಿಯಾಗಿ ಹೋಗುತ್ತೆ. ಸೊ ಇವಾಗ ನಾನು ಮೊದಲಿಗೆ ಸಾಂಬಾರು ರೆಸಿಪಿ ಮಾಡಲಿಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾದಾದ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೊಬಿಟ್ಟು ಆಯಿಲ್ ಕಾದ್ಮೇಲೆ ಮೊದಲು ರುಬ್ಬಿರೋಂತಹ ಅರಿಶಿಣ, ಈರುಳ್ಳಿ, ಖಾರನ ಹಾಕೊಬಿಟ್ಟು ಅದರಲ್ಲಿರೋಂತಹ ನೀರಂಶ ಎಲ್ಲ ಆಲ್ಮೋಸ್ಟು ಡ್ರೈ ಆಗೋ ಅಷ್ಟು ನಾನು ಅದನ್ನ ಡ್ರೈ ಮಾಡಿ ನಂತರ ಇಲ್ಲಿ 1.5 kg ಆಗೋಷ್ಟು ಚಿಕನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಚಿಕನ್ ಆಲ್ಮೋಸ್ಟ್ ಹಾಕಿ ಚಿಕನ್ ಒಟ್ಟಿಗೆ ಇವಾಗಲೇ ಸ್ವಲ್ಪ ಉಪ್ಪನ್ನು ಸಹ ಇವಾಗಲೇ ಸೇರಿಸ್ಕೋತಾ ಇದ್ದೀನಿ. ಏಕೆಂದರೆ ಚಿಕನ್ ಒಟ್ಟಿಗೆ ಮೊದಲು ಉಪ್ಪು ಹಾಕಿ ಚಿಕನ್ಗೆ ಉಪ್ಪು ಹಿಡಿದ್ರೇ ನಮಗೆ ಸಾಂಬಾರು ರುಚಿ ಬರುತ್ತೆ. ಇಲ್ಲ ಅಂದರೆ ಚಿಕನ್ನು ಸಪ್ಪೆ ಆಗೋ ಚಾನ್ಸಸ್ಗಳು ತುಂಬ ಇದೆ. ಸೊ ಇದನ್ನೆಲ್ಲ ಉಪ್ಪು ಮತ್ತು ಖಾರನ ನೀಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ನಂತರ ಇಲ್ಲಿ 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಚಿಕನ್ ಮಸಾಲೆ ಬೇಕಿದ್ದರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಅದರಲ್ಲಿ ಮಿಕ್ಸ್ ಮಾಡಿರೋ ಅಂತಹ ಖಾರ ಪುಡಿ, ಸಾಂಬಾರು ಪುಡಿ ಮತ್ತು ಚಿಕನ್ ಮಸಾಲಾನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸಿದ ನಂತರ ನೀಟಾಗಿ ಸ್ಪ್ಯಾಚುಲ ಸಹಾಯದಿಂದ ಅದನ್ನು ಸಹ ಮಿಕ್ಸ್ ಮಾಡ್ಕೊಬಿಡಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ಅದನ್ನು ಒಂದು 5 ಮಿನಿಟ್ಸ್ ಅದನ್ನು ತಂತಾನೆ ಬೇಯಲಿಕ್ಕೆ ಬಿಟ್ಬಿಡಿ. ಏಕೆಂದರೆ ಉಪ್ಪು ಯಾವ ಥರ ಹಿಡ್ದಿದೆಯೋ ಅದೇ ಥರ ಖಾರನೂ ಸಹ ಅದಕ್ಕೆ ಹಿಡಿಯೋ ಥರ ಆಲ್ಮೋಸ್ಟ್ ಖಾರನೂ ಸಹ ಉಪ್ಪು ಖಾರ ಚಿಕನ್ಗೀಗ ಚೆನ್ನಾಗಿ ಹಿಡ್ದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಉಪ್ಪು ಖಾರದ ಜೊತೆ ಬೇಯ್ತಾ ಇದೆ ಅಂತ. ಈಗ ಆಲ್ಮೋಸ್ಟ್ ಅದು ಬೆಂದಿದೆ ಅಂತ ಅಂದ್ಕೊಳ್ಳಿ. ನಂತರ ಇದಕ್ಕೆ ಸೆಕೆಂಡ್ ರುಬ್ಬಿರೋವಂತಹ ಕಾಯಿ ಖಾರನ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಾಯಿನ ಸೇರಿಸ್ಬಿಟ್ಟು ಒಂದು 3 ಮಿನಿಟ್ಸ್ ಆಗೋಷ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಸಾಲೆನ ಹಸಿ ವಾಸನೆ ಹೋಗೋ ತನಕ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ಫ್ರೈ ಆದ ನಂತರ ಒಂದು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಬೇಕು ಅಂದರೆ ಆ ಥಿಕ್ನೆಸ್ಸಿಗೆ ನೋಡ್ಕೊಂಬಿಟ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಈ ಸಾಂಬಾರು ಆಲ್ಮೋಸ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಘಮ ಅನ್ನುತ್ತೆ ಅಂದರೆ ಈ ಸಾಂಬಾರು. ಒಂದ್ಸತಿ ಟ್ರೈ ಮಾಡಿ. ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನನ್ನ ಮಗನೂ ಸಹ ಬಂದು ಹಿಂದೆಗಡೆಯಿಂದ ನೋಡ್ತಾ ಇದ್ದಾನೆ. ನಾನು ಫಾರ್ ದಿ ಫಸ್ಟ್ ಟೈಮ್ ಫೇಸ್ನ ರಿವೀಲ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ನಂತರ ಇದು ಸಾಂಬಾರು ಆಲ್ಮೋಸ್ಟು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಆಲ್ಮೋಸ್ಟು ಒಂದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಆಗುತ್ತೆ ಕುದಿಲಿಕ್ಕೆ. ಇದು ಕುದ್ದಾದ ನಂತರ ಅದನ್ನು ಚೆನ್ನಾಗಿ ಒಂದು 10 ಮಿನಿಟ್ಸ್ ಅದರಲ್ಲಿರುವಂತಹ ನೊರೆ ಎಲ್ಲ ಕಡಿದು ಚೆನ್ನಾಗಿ ಕುದಿಯೋ ತನಕ ಅದನ್ನು ಕುದಿಸ್ಕೊಳ್ಳಿ.
ನಂತರ ಅದರಲ್ಲಿರೋವಂಥ ಪೀಸಸ್ಗಳನ್ನೆಲ್ಲ ಸ್ಟ್ರೈನರ್ನ ಸಹಾಯದಿಂದ ನೀವು ಈ ಥರ ಸಾಂಬಾರು ಸಪ್ರೇಟ್ ಮಾಡ್ಕೊಂಬಿಟ್ಟು ಚಿಕನ್ ಪೀಸಸ್ಗಳನ್ನ ನೀವು ಸಪ್ರೇಟ್ ಮಾಡ್ಕೊಬಿಟ್ಟು ಎತ್ತಿಟ್ಕೊಳ್ಳಿ. ಅದು ಸಾಂಬಾರು ಏನೂ ಅದರಲ್ಲಿ ಇರಬಾರ್ದು, ಸಾಂಬಾರು ಥರ ಇರಬಾರ್ದು, ಯಾಕೆಂದರೆ ಸುಕ್ಕ ಚೆನ್ನಾಗಿ ಬರೋಲ್ಲ, ಡ್ರೈ ಆಗಿರಲ್ಲ, ಒಂಥರ ಗ್ರೇವಿ ಥರ ಹೋಗ್ಬಿಡುತ್ತೆ. ಇದು 3/4% ಆಗೋಷ್ಟು ಚಿಕನ್ ಬೇಯಿಸ್ಕೊಳ್ಳಿ, ತುಂಬ ಬೇಯಿಸ್ಕೊಬಿಡಿ, ಯಾಕೆಂದರೆ ತುಂಬ ಸಾಫ್ಟಾಗಿ ಕಲಸೋಗೋ ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಅದರಲ್ಲಿರೋವಂಥ ಸಾಂಬಾರನ್ನೆಲ್ಲ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದರಲ್ಲಿರುವಂತಹ ಚಿಕನ್ನ ನಾನು ಎತ್ತಿಟ್ಕೊತಾ ಇದ್ದೀನಿ. ನಂತರ ಚಿಕನಿಗೆ ಒಗ್ಗರಣೆಗೆ ಬೇಕಾದಂತಹ ಕ್ಯಾಪ್ಸಿಕಮ್ ಮತ್ತು ಮೀಡಿಯಮ್ ಸೈಜ್ ಆಗಿರೋ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಸ್ಟ್ರೈನ್ ಮಾಡಿರುವಂತಹ ಚಿಕನ್ನು ಸಹ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದಾದ ನಂತರ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಬಿಟ್ಟು ಅದನ್ನು ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಬನ್ನಿ. ಈರುಳ್ಳಿ ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಕ್ಯಾಪ್ಸಿಕಮ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕರಿಬೇವಿನ ಸೊಪ್ಪು ಮೂರನ್ನು ಸಹ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. 5 ಮಿನಿಟ್ಸ್ ಫ್ರೈ ಮಾಡಿ. ಆಲ್ಮೋಸ್ಟ್ ಅದು ಫ್ರೈ ಆದ ನಂತರ ರುಚಿಗೆ ಬೇಕಾದಷ್ಟು, ಚಿಕನ್ಗೆ ಸಾಂಬಾರಿಗೆ ನಾವು ಹಾಕ್ಕೊಂಡಿರ್ತೀವಿ, ಈರುಳ್ಳಿಗೆ ಬೇಕಾದಷ್ಟು ಉಪ್ಪನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಬಿಟ್ಟು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ಮಿನಿಟ್ಸ್ ಅದನ್ನು ಫ್ರೈ ಆದ ನಂತರ ಇವಾಗ ಅದು 1 ಸೆಕೆಂಡ್ ರುಬ್ಬಿರೋಂತಹ ಕಾಯಿ ಟೊಮೆಟೊ ಖಾರ ಇರುತ್ತೆ ನೋಡಿ, ಅದನ್ನು 1 ಸ್ಪೂನ್ ಆಗೋಷ್ಟು ಇಟ್ಕೊಂಡಿರಬೇಕು. ಯಾಕೆಂದರೆ ಇದನ್ನು ನಾವು ಗ್ರೇವಿ ಈ ಸುಕ್ಕಾಗೆ ನಾವು ಸೇರಿಸ್ಬೇಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನಂತರ ಇದಕ್ಕೆ 1 ಪ್ಯಾಕ್ ಹಾಕೋಷ್ಟು ನಾನು ಎವರೆಸ್ಟ್ ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಕೋಬೋದು, ಸ್ವಲ್ಪ ಗರಂ ಪೌಡ್ರ್ ಇದ್ರೂ ನೀವು ಹಾಕೋಬೋದು. ನಾನು ಆಲ್ಮೋಸ್ಟ್ ಇದೊಂದು ಪ್ಯಾಕ್ ಹಾಕಿದ್ರೇ ಸಾಕಾಗುತ್ತೆ. ನಂತರ ಇವಾಗ ಚಿಕನ್ನ ಸ್ಟ್ರೈನ್ ಮಾಡಿರುವಂಥ ಚಿಕನ್ನ ಸಹ ಇದ್ರೊಟ್ಟಿಗೆ ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಚಿಕನ್ ಒಂದೊಂದು ಪೀಸಿಗೂ ಸಹ ಅದು ಅಡ್ಜಸ್ಟ್ ಆಗಬೇಕು ಎಲ್ಲದಕ್ಕೂ. ಆ ಥರ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕಿದ್ರೆ ಬಿಸಿ ಬಿಸಿಯಾದಂತಹ ಚಿಕನ್ ಸಾಂಬಾರ್ ರೆಸಿಪಿ ರೆಡಿನೇ ಆಗೋಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟೇ ಸೂಪರಾಗಿರುತ್ತೆ. ನಂತರ ಇಲ್ಲಿ ಅನ್ನ, ಚಿಕನ್ ಸಾಂಬಾರ್ ಮತ್ತು ಚಿಕನ್ ಸುಕ್ಕ ಥರ ಮಾಡಿರುವಂತಹ ಚಿಕನ್ ಸಾಂಬಾರ್ ಸಹ ರೆಡಿಯಾಗಿದೆ. ಇವಾಗ ನಾನು ಊಟ ಸರ್ವ್ ಮಾಡ್ತಾಯಿದ್ದೀನಿ. ಅನ್ನ ಹಾಕ್ಬಿಟ್ಟು ಅನ್ನಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಬಿಟ್ಟು ಈ ಚಿಕನ್ ಸುಕ್ಕನ ಹಾಕ್ಕೊಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸತಿ ಟ್ರೈ ಮಾಡಿ. ಈ ಥರ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಈ ವಿಡಿಯೋನ ನೀವು ಫುಲ್ಲು ನೋಡಿದ್ದಕ್ಕೆ ಧನ್ಯವಾದ. ಇದೇ ಥರ ಹೆಚ್ಚೆಚ್ಚು ವಿಡಿಯೋಗಳ ಜೊತೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಮತ್ತು ಎಲ್ಲ ವಿಡಿಯೋಗಳನ್ನೂ ಒಂದು ಸತಿ ಹೋಗಿ ಚೆಕ್ ಮಾಡಿ. ನನ್ನ ಚಾನಲಲ್ಲಿರುವಂತಹ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೀವು ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ. ಥ್ಯಾಂಕ್ ಯು.